ತುಂಬಾ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಪಳಾರ್ ಅನ್ನೋ ಟೈಟ್ಲ್ ಸೂಟ್ ಆಗುತ್ತೆ ಅಂತ ಇಟ್ಕೊಂಡ್ವಿ. ಇಲ್ಲಿ ಅವರ ನಿಮಗೆ ಅಂದ್ರೆ ಮುಂಚೆ ಮುಂಚೆ ಅಂದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಸುಮಾರು ಆಫರ್ಗಳು ಬಂದಿತ್ತು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನೇ ಯಾಕೆ ಓಕೆ ಮಾಡಿದ್ರಿ ಹೀಗೆ? ಅದೇ ಈಗ ನಾನು ಈಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಮಾಡಿರೋದ್ರಿಂದ ರೈಟ್ ಅಂದ್ರೆ ಎಲ್ಲ ಬರ್ತೇವೆ ಅದ್ರಲ್ಲಿ ಒಳ್ಳೆ ಆಯ್ಕೆ ಅನ್ನೋದೊಂದು ಬೇಕಾಗಿತ್ತು ಅಣ್ಣ. ಆಮೇಲೆ ನಮ್ಮ ಇದಕ್ಕೆಲ್ಲ ಕಾರಣ ಸುಪ್ರೀತ್ ಸರ್. ಕೇಳಿಸ್ತಾ ಇಲ್ವಣ್ಣ? ಹಾ ಸಾರಿ, ಇಲ್ಲಿ ನೋಡ್ಕೊಂಡ್ ಮಾತಾಡ್ಬೇಕಲ್ಲ. ಅದೇ ಈಗ ನಾನು ಇಂಡಸ್ಟ್ರಿಯಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು ರೈಟ್, ಈಗ ತುಂಬಾ ಆಫರ್ಗಳು ತುಂಬಾ ಅವಕಾಶಗಳು ಬರ್ತವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡ್ಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮ್ಗೆಲ್ಲ ಗೊತ್ತಿರ್ತದೆ, ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅದು ಫೈನಲ್ ಆಗಿ ಈ ತರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್ ಆಮೇಲೆ ಮುಂಚೆಯಿಂದನೇ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ. ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ ಇದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬಾ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು ಏನೇ ಮಾಡಿದ್ರು ಸಿನಿಮಾ ಅಂತ ಬಂದಾಗ ನನಗೆ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್ ಈಗ ಹರೀಶ್ ಸರ್, ನವೀನ್ ಸರ್, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗ್ ತಗೋಬೇಕು ಹೆಂಗ್ ಮಾಡ್ಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವ್ರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯ್ತು. ನನಗೆ ಕರೆಕ್ಟ್ ಇವ್ರ ಹತ್ರ ಮಾಡ್ಬೋದು, ಯಾಕಂದ್ರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂತ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು ಅಂತ ನನಗೆ ಬಳ್ಳಾರ್ ಅಂದ್ರೆ ಒಬ್ಬ ಲೀಡರ್ ಆಗ ಕೊಟ್ಟಿದ್ದಾರೆ. ಅಂದ್ರೆ ಯಾಕಂದ್ರೆ ಅಲ್ಲಿ ಒಳಚರಂಡಿ ಪರಿಶೀಲನೆ, ಶೌಚಾಲಯಕ್ಕೆ ಬುದ್ಧಿ ಪೂಜೆ, ಒಂಥರ ಗ್ರಾಮಸ್ಥರಿಗೆ ಇಂಗ್ಲಿಷ್ ಕ್ಲಾಸ್, ಈ ತರದ್ದೆಲ್ಲ ಹೇಳಕೊಟ್ಟಿದ್ದಾರೆ. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆಯಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾರು ಕಿಲಾಡಿ ಆತರ, ಈಗ ಪಳಾರ್ ನನ್ ಮಗ ಗುರು, ಅವನು ಪಳಾರ್ ನನ್ ಮಗ ಅಂತ ಮಾತಾಡ್ತೀವಲ್ಲ, ಆತರ ಈ ಪಳಾರ್ ಅಂದ್ರೆ ಈ ಕಿಲಾಡಿ ನನ್ ಮಗ, ಇವನು ಈ ಎರಡ್ರ ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ ಮಗ, ಕಿಲಾಡಿ ನನ್ ಮಗ, ಈ ತರ ಇರ್ತದೆ. ಅದು ಯಾವಾಗ್ಲೂ ನಾ ಬೇರೆ ಬೇರೆ ಏನೇನೋ ಟೈಟ್ಲ್ ಎಲ್ಲ ಯೋಚನೆ ಮಾಡ್ತಾನೆ ಇದ್ದ. ನನಗೆ ಅವರು ಪಾಪ ಒಬ್ರು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನನ್ಗೆ ಸರಿಯಾಗಿ ನೆನಪೈತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರ್ದಿದ್ರು. ಅದು ವಾಲಲ್ಲಿ ಇಕ್ಕಂದಿದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನ ಯಾಕೆ ಟ್ರೈ ಮಾಡ್ಬಾರ್ದು ಪಳಾರ ಅಂತ ಅಂದ್ಬಿಟ್ಟು ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನಮ್ಮ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದ್ರೆ ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಗಿಲ್ಲಿ ಫ್ಯಾನ್ ಪೇಜು, ಗಿವಿಯ ಫ್ಯಾನ್ ಪೇಜ್ ಅಂತ ಏನ್ ಮಾಡ್ತಾರೆ ಅವ್ರಿಗೆ, ಅವರೇ ಇದೆಲ್ಲಾನು ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರ್ಬೇಕು, ಕತೆ, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತಾನೆ ಆಯ್ತು. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ, ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ ನನಗೆ ಸೂಕ್ತವಾಗಿ ಇದು ಮಾಡ್ಬೋದು ಅಂತ ಅನ್ಸಿದ್ದು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಜನ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನ ತಗೋತಾರೆ ಅಂತ ಡೈರೆಕ್ಟ್ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅದು ಹೇಳ್ದಾಗ್ಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ, ನಾನು ಮಾಡ್ಬೋದು, ಇದು ನನಗೆ ಸೂಕ್ತವಾಗೈತೆ ಇದು ಪಾತ್ರ.